ಇವತ್ತಿನ ತಮ್ಮ ಹೇಳುವುದೇನೆಂದ್ರೆ ನಮ್ಮ ನಗರ ಶಾಸಕರು ಮತ್ತು ಬಿಜೆಪಿ ರಾಜ್ಯ ನಾಯಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಸರ್ಕಾರ ಕೊರೋನಾ ಟೈಮ್ದಲ್ಲಿ ಸುಮಾರು 40,000 ಕೋಟಿಗಳನ್ನು ಭ್ರಷ್ಟಾಚಾರದಿಂದ ಗಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರ ವಿಷಯ. ತಮ್ಮದೇ ಪಕ್ಷದ ಒಂದು ಭ್ರಷ್ಟಾಚಾರವನ್ನು ಇವತ್ತವರು ಸಾರ್ವಜನಿಕರು ಇದರ ತೆರೆದಿಟ್ಟಾರಂದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ. ಬಿಜೆಪಿಯವರು ಸಣ್ಣ ಪುಟ್ಟದಕ್ಕೆ ಆಗಿಂದಾಗ ಕ್ಷಣಕ್ಕೆ ಪ್ರತಿಕ್ರಿಯೆ ಕೊಡೋರು ನಿನ್ನೆಯಿಂದ ಇವತ್ತಿನ ತನಕ ಒಬ್ಬರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಮೌನವು ಸಮ್ಮತಿಯ ಲಕ್ಷಣ. ಎಲ್ಲರೂ ಮೌನ ಅದಾರ ಅಂದ್ರೆ ಇವರೆಲ್ಲರೂ ಪಾಲ್ಕಾರ ಅದಾರ, ಭ್ರಷ್ಟಾಚಾರ ಮಾಡಿದಾರ ಅಂತ ಪ್ರೂಫ್ ಇದು. ಇನ್ನು ಈ ಸಂದರ್ಭದಲ್ಲಿ ಹೇಳುವುದೇನಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಆರೋಪ ಕರ್ನಾಟಕ ಸರ್ಕಾರ ಆಗಲಿ ಭಾರತದ ಬಿಜೆಪಿ ಸರ್ಕಾರ ಆಗಲಿ ಬಹಳ ಈಜಿ ತಗೋಬಾರ್ದು. ಯಾಕಂದ್ರೆ 40,000 ಕೋಟಿ ಭ್ರಷ್ಟಾಚಾರ ಅಂದಿರೋದು ಸಾಮಾನ್ಯ ಅಲ್ಲ. ಇದು ಯಾರ ದುಡ್ಡಿದು? ಸರ್ಕಾರದ ದುಡ್ಡು. ಅವ್ರು ಮತ್ತೆ ಅಂಕಿ ಸಂಖ್ಯೆ ಹೇಳಿದ್ದಾರೆ. ಒಂದು ಐಟಮ್ಗಳಿಗೆ ಎಷ್ಟು ದರ ಇದೆ, ಇವರೆಷ್ಟು ದರ ತಗೊಂಡಿದ್ದಾರೆ. ಕೃಷಿ ಇಲಾಖೆಯಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ಉದಾಹರಣೆಗಳು ಸಹಿತ ಹೇಳಿದ್ದಾರೆ ಅವರು. ಇದು ಬಹಳ ಗಂಭೀರ ವಿಷಯ. ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವೂ ಇದರ ಬಗ್ಗೆ ತನಿಖೆಗೆ ಆದೇಶಿಸಬೇಕಂತ ಹೇಳ್ತೀನಿ. ನಾನು ಭ್ರಷ್ಟಾಚಾರ ಬಿಜೆಪಿಯವರು ಮಾಡಿದಾರೆ ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಹೇಳಿದ ಬಳಿಕ ಇದು ಗಂಭೀರನೇ. ಮೊದಲು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತನಿಖೆಗೆ ಒಳಪಡಿಸಬೇಕು. ಯಾಕಂದ್ರೆ ಅವ್ರ ಬಳಿ ಇನ್ನೂ ಅಂಕಿಯ ಸಂಖ್ಯೆಗಳು ಆಧಾರ ಇದೆ ಅಂತ ಹೇಳಿದಾರೆ. ಮತ್ತೆ ಯಾವ ಸಂದರ್ಭದಲ್ಲಿ ಹೇಳಿದಾರಂದ್ರೆ ಅವರನ್ನು ಪಾರ್ಟಿಯಿಂದ ಅಮಾನತ್ ಮಾಡೋದಾಗ್ಲಿ ಪಾರ್ಟಿಯಿಂದ ಹೊರಗೆ ಹಾಕೋದಾಗ್ಲಿ ಮಾಡಿದ್ರೆ ನನ್ನ ಹತ್ರ ಇನ್ನೂ ಬಹಳಷ್ಟಿದೆ, ಹೊರಗೆ ಹಾಕ್ತೇನೆ ಅಂತ ಹೇಳಿದಾರು. ಮತ್ ಪಾರ್ಟಿಯವ್ರಿಗೂ ಏನ್ರಿ ಇವ್ರ ಮೇಲೆ ಕ್ರಮ ತಗೊಳ್ಳೋ ದಮ್ ಇತ್ತಂದ್ರೆ ಅವರು ಕ್ರಮ ತಗೋಬೇಕು. ಮತ್ತೆ ಅವರು ಮೌನ ಇದ್ರಂದ್ರೆ ಅವರು ಇದರಲ್ಲಿ ಭಾಗಿಯಾದಾರ ಅಂತ ಹೇಳ್ಬೇಕಾಗ್ತದೆ. ಮತ್ತೆ ಬಸನಗೌಡ ಪಾಟೀಲರಲ್ಲಿ ನಮ್ಮದೊಂದು ವಿನಂತಿ ಏನಂದ್ರೆ ಇದರೊಳಗೆ ಕೇಂದ್ರ ಸರ್ಕಾರದ ಪಾಲು ಎಷ್ಟು, ಕೇಂದ್ರ ಬಿಜೆಪಿ ಅವ್ರದ್ದು ಮತ್ತು ರಾಜ್ಯದವ್ರದ್ದು ಎಷ್ಟು, ಅದನ್ನು ಸ್ವಲ್ಪ ಖುಲ್ಲಾಗಿ ಹೇಳ್ಬೇಕು ಅವ್ರು. ಯಾಕಂದ್ರೆ ಬಿಜೆಪಿ ಸತ್ಯ ಹರಿಶ್ಚಂದ್ರನ ಪಕ್ಷ, ಬಿಜೆಪಿ ಬಹಳ ರಾಷ್ಟ್ರ ಪ್ರೇಮ ಪಕ್ಷ, ಆ ಪಕ್ಷ ಈ ಪಕ್ಷ ಹೇಳ್ಕೊತಾರೆ ಇವರು. ಇಷ್ಟೆಲ್ಲ ಆದ ಬಳಿಕನು ಇವ್ರ ಬಗ್ಗೆ ಕೇಂದ್ರದ ವರಿಷ್ಠರು ಇವತ್ತಿಗೊಂದು ಕ್ರಮ ತಗೊಂಡಿಲ್ಲ ಅಂದ್ರೆ ಇದ್ರೊಳಗೆ ಅವ್ರದ್ದು ಪಾಲಿದೆ. ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರು ಮಾತಾಡ್ಬೇಕಾದ್ರೆ ಕೇಂದ್ರದ ಬಿಜೆಪಿ ನಾಯಕರದು ಕುಮ್ಮಕ್ಕಿದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಈ ವಿಷಯ ಅಷ್ಟು ಬಹಳ ಈಜಿ ತಗೋಬಾರ್ದು. ಇದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳುವುದೇನೆಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತಾವು ಎಷ್ಟು ಸ್ವಚ್ಛ ಇದೀವಿ, ತಾವು ಎಷ್ಟು ಪ್ರಾಮಾಣಿಕರಿದ್ದೀರಿ ಅಂತ ತೋರಿಸ್ಕೊಡ್ಬೇಕಂದ್ರೆ ನಂದು ವಿನಂತಿ ಏನಂದ್ರೆ ಅವರು ಮೊದಲನೇ ಸಲ ಚುನಾವಣೆ ನಿಂತಾಗ ಏನು ಘೋಷಣೆಯಲ್ಲಿ ಆಸ್ತಿ ಘೋಷಣೆ ಮಾಡಿದ್ರು, ಇವತ್ತೇನು ಘೋಷಣೆ ಮಾಡಿದ್ದಾರೆ ಅದನ್ನು ಬಹಿರಂಗ ಮಾಡಬೇಕು. ಸಿದ್ದಿಸಿರಿ ಬ್ಯಾಂಕ್ನಿಂದ ಏನೇನು ಆಗ್ತಾ ಇದೆ ಅದನ್ನು ಅವರು ಬಹಿರಂಗ ಮಾಡಬೇಕು. ಅಂದ್ರೆ ಜನರು ಅವ್ರ ಬಗ್ಗೆ ಬಹಳ ಗೌರವ ಬರ್ತದೆ. ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ. ನಾನು ಕಳಂಕರಹಿತವಾಗಿದ್ದೀನಿ ಅಂತ ತೋರಿಸ್ಕೊಡ್ಬೇಕಾದ್ರೆ ಅವರೆಲ್ಲ ಇದು ಮಾಡ್ಬೇಕಾಗ್ತದೆ. ಚಿಂಚೋಳಿಯಲ್ಲಿ ಶುಗರ್ ಫ್ಯಾಕ್ಟರಿ ಕಟ್ಟಲಿಕ್ಕೆ 2,000 ಕೋಟಿ ಎಲ್ಲಿಂದ ಬಂತು? ಸಿದ್ದಿಸಿರಿ ಬ್ಯಾಂಕ್ನಲ್ಲಿ ಹಣ ಎಲ್ಲಿದೆ, ಯಾರ್ಯಾರ ಹಣ ಇದೆ ಅದರಲ್ಲಿ, ಅದು ಅವರು ಬಹಿರಂಗ ಪಡಿಸಿದ್ರೆ ನಮ್ದು ವಿನಂತಿ ಇದೆ. ನಿಮ್ಮ ಬಗ್ಗೆ ಇನ್ನೂ ಜನರದು ಬಹಳ ಗೌರವ ಬರ್ತದೆ. ಈಗಾಗಲೇ ಸಾಕಷ್ಟು ಗೌರವ ಇದೆ ನಿಮ್ಮ ಬಗ್ಗೆ. ಇನ್ನೂ ಜನ
ನೀವು ಬಹಳ ಗೌರವ ಕೊಡ್ತಾರ. ಅದಕ್ಕೆ ಇದೆಲ್ಲಾನು ಬಹಿರಂಗ ಮಾಡಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಇದು ಹೇಳೋದು ಬಹಳ ಸರಳ ಇತ್ತು ನಿಮ್ಗ. ದಿನ ಹೊತ್ತುಂಟು ಇದೇ ಹೇಳ್ತಿದ್ರಿ. ಇವತ್ತು ನಿಮ್ಮ ಪಕ್ಷದೇ ಭ್ರಷ್ಟಾಚಾರ ನೀವೇ ಹೇಳಿರಿ. ಮತ್ತೆ ನೀವು ಸರ್ಕಾರದೊಂದು ಭಾಗ ಇದ್ರಲ್ಲ, ಅವಾಗ ನೀವೇನ್ ಮಾಡ್ತಾ ಇದ್ರಿ? 40,000 ಕೋಟಿ ಭ್ರಷ್ಟಾಚಾರ ಆಗುವಾಗ, ಹಣಗಳು ನುಂಗುವಾಗ ನೀವೇನ್ ಮಾಡ್ತಾ ಇದ್ರಿ? ನಿಮ್ಮದು ಪಾಲ ಇತ್ತಲ್ಲ ಅದರಲ್ಲಿ, ಅದಕ್ಕೆ ಸುಮ್ ಕೂತಿದ್ರಿ. ಇವತ್ತೇನು ಪಾಲ ಹಂಚಿಕೊಳ್ಳಿದ್ರೆ ಹೆಚ್ಚು ಕಡಿಮೆ ಆಗಿದ್ರಿಂದ ನೀವೇನ್ರಿ ಅದನ್ನು ಹೊರಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ರಿ? ಏನು ನಿಮ್ಮದು ಪಾಲು ಇರಬೇಕಲ್ಲ. ಸರ್ಕಾರದಾಗಿದ್ರಿ, ಅಧಿಕಾರದಾಗಿದ್ರಿ, ಆಡಳಿತ ನಡೆಸ್ತಾ ಇದ್ರಿ. ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇಷ್ಟು ದಿವಸ ಸುಮ್ ಕೂತಿದ್ರಿ ನೀವು. ನನ್ನ ಅಭಿಪ್ರಾಯದಲ್ಲಿ ನೀವು ಒಂದು ಒಪ್ಪಂದದ ಸುಮ್ ಕೂತಿದ್ರಿ. ಆ ಒಪ್ಪಂದಕ್ಕೆ ಧಕ್ಕೆ ಬಂದದ ಇವತ್ತು. ಅದಕ್ಕೆ ನಿಮಗೆ ಪಾಲ ಪೂರ್ತಿ ಸಿಕ್ಕಿಲ್ಲ ಅಂತಕೊಂಡು ನೀವು ಇದನ್ನ ಭ್ರಷ್ಟಾಚಾರ 40,000 ಕೋಟಿ ಹೊರಗೆ ಹಾಕ್ತಾ ಇದ್ದೀರಿ. ಇನ್ನೂ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ. ದಯವಿಟ್ಟು ವಿನಂತಿ ಏನಿದೆ ಅಂದ್ರೆ ಅದು ಏನೇನದೆಲ್ಲ ನೀವು ಹೊರಗೆ ಹಾಕ್ಬಿಡ್ರಿ. ರಾಜ್ಯದ ಜನತೆಗೆ ಗುರುತಾಗಬೇಕದೆಲ್ಲ. ನೀವು ಬಹಳ ಒಳ್ಳೆ ಕೆಲಸ ಮಾಡಿದಿರಿ. ನಾನು ಅದನ್ನ ಅಪ್ರಿಷಿಯೇಟ್ ಮಾಡ್ತೀನಿ ಇವತ್ತ. ಯಾಕಂತ ಕೇಳಿದ್ರೆ ಬಹಳ ಜನ ಯಾವುದೇ ಪಕ್ಷದ ಭ್ರಷ್ಟಾಚಾರ ತಮ್ಮ ಪಕ್ಷದ ಹೇಳಲ್ಲ. ಆದ್ರೆ ಇವತ್ತು ಬಹಿರಂಗವಾಗಿ ಹೇಳಿದ್ರಲ್ಲ, ಅದು ಬಹಳ ಒಳ್ಳೆ ಕೆಲಸ. ಇದು ಮೌನ ತೋರಿಸಿದಾರಲ್ಲ, ಬಿಜೆಪಿ ಅವರು ಇದರಲ್ಲಿ ಪಾಲಿದೆ, ಕೇಂದ್ರದವ್ರದ್ದು ಪಾಲಿದೆ. ಅದನ್ನು ಇವರು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಬಿಜೆಪಿ ಪಾಲಿದೆ ಅಂತ ತಿಳ್ಕೊಬೇಕಾಗ್ತಾನೆ ಇವತ್ತು. ಇನ್ನ ಇದೇ ಬಸನಗೌಡರು ಮೊನ್ನೆ ರೈತರ ಬಗ್ಗೆ ಬಹಳ ಕಾಳಜಿಯಿಂದ ಮಾತಾಡಿದ್ದಾರೆ. ಶಿವಾನಂದ ಪಾಟೀಲ್ ಹಂಗೆ ಮಾತಾಡಿದ್ರು, ಅವ್ರ ಬಗ್ಗೆ ರೈತರ ಕಾಳಜಿ ಇಲ್ಲ, ಇದು ಇಲ್ಲ ಅಂತ ಹೇಳಿ. ಭಾರತ ದೇಶದ ರಾಜಧಾನಿಯಲ್ಲಿ, ಇಡೀ ರಾಷ್ಟ್ರದಲ್ಲಿ ರೈತರು 2 ವರ್ಷ ಸಮೀಪ ಹೋರಾಟ ಮಾಡಿದ್ರು. ಸುಮಾರು 100 ಜನ ಸತ್ರು, 700 ಜನ ಸತ್ರು ಅಂತ ಅಂಕಿ ಸಂಖ್ಯೆ ಹೇಳ್ತಾವ ಮಾಧ್ಯಮಗಳು. ಅವಾಗ ಎಲ್ಲಿ ಹೋಗಿತ್ತು ನಿಮ್ಮ ಕಾಳಜಿ? ರೈತರ ಬಗ್ಗೆ ಕರಾಳ ಶಾಸನಗಳು ತಂದಿದ್ದೀರಿ, APMC ಕಾಯ್ದೆ ತಂದಿದ್ದೀರಿ, ಭಾರತಕ್ಕೆ ವಿದೇಶಗಳಿಂದ ರೈತರು ಬೆಳೆಂತ ವಸ್ತುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೀರಿ, ಬೆಲೆ ಇಲ್ಲದೆ ರೈತರು ಸಾಯ್ತಾ ಇದ್ದಾರೆ ಇವತ್ತ. ಅವಾಗ ನಿಮ್ಗೆ ರೈತರ ಬಗ್ಗೆ ಕಾಳಜಿ ಬರಲಿಲ್ಲ. ಬಿಜೆಪಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಬರೀ ಭ್ರಷ್ಟಾಚಾರದಲ್ಲಿ ಸಿಲುಕೊಂಡಿದೆ ಬಿಜೆಪಿ ಇವತ್ತ. ಇಡೀ ಭಾರತದಲ್ಲಿ ಸುಮಾರು 7,000 ಕೋಟಿ ಅಡ್ರೆಸ್ ಇರ್ಲಾರ್ದವ್ರು ದೇಣಿಗೆ ಕೊಟ್ಟಿದ್ದು ಬಿಜೆಪಿಗೆ ದೇಣಿಗೆ ಕೊಟ್ಟಿದ್ದಾರೆ. ಎಲ್ಲಿಂದ ಬರ್ತದೋ, ಯಾರು ಕೊಟ್ಟರು? ಇಡೀ ಭಾರತ ದೇಶ ತುಂಬಾ ಎಲ್ಲ ಜಿಲ್ಲೆಗಳಲ್ಲಿ ಸುಸಜ್ಜಿತ ಬಿಜೆಪಿ ಪಕ್ಷದ ಕಾರ್ಯಾಲಯ ಅದು. ಎಲ್ಲಿಯೂ ಅದು ಇವೆಲ್ಲ ಎಲ್ಲಿಂದ ದುಡ್ಡು ಬತ್ತು? ಇದನ್ನು ಬಹಿರಂಗ ಮಾಡಿ, ನೀವು ಕಳಂಕರಹಿತ ತೋರಿಸ್ಕೊಡಿ. ಭ್ರಷ್ಟಾಚಾರದ ಕೂಪನೇ ನೀವು ಇದ್ದೀರಿ ಮೊದಲ. ಅದನ್ನು ಬಸನಗೌಡರು ಹೇಳ್ತಾ ಇದ್ದಾರೆ ಓಪನ್ ಆಗಿ. ಇನ್ನ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ದೇಶದ್ರೋಹಿ ಅಂತ ಹೇಳೋದು, ಮುಸ್ಲಿಮ ಹೆಣ್ಣು ಮಕ್ಕಳಿಗೆ ಗಂಡನಂತ ಇರಲಿಲ್ಲ, ಅವ್ರಿಗೆ ದಿವಸಕ್ಕೊಬ್ಬರು ಗಂಡರು ಬೇಕಂತ ಹೇಳಿ ಬಹಳ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ. ಮಾನವ ಈ ಭೂಮಿ ಮೇಲೆ ಹುಟ್ಟಿದ ಬಳಕೆ ಯಾರು ಇಂಥವು ಮಾತನಾಡ್ಲಿಕ್ಕಿಲ್ಲ ಬಹುತೇಕ. ಅದನ್ನು ಈ ಸಂದರ್ಭದಲ್ಲಿ ನಾ ಖಂಡಿಸ್ತೀನಿ. ಇಂಥದ್ದು ಅವ್ರಿಗೆ ಮಾನವರು ಅನ್ಬೇಕು ಏನ್ ಅನ್ಬೇಕು ತಿಳಿತಾ ಇಲ್ಲ ನನಗೆ. ಆಮೇಲೆ ಅವ್ರು ಇನ್ನೊಂದು ಹೇಳಿದ್ದಾರೆ, ಪ್ರಧಾನಿ ಮೋದಿ ಅವರು ಇವರಿಗೆ ಒಂದೊಂದು ಗಂಡು ಕೊಟ್ರಂತ ಹೇಳಿ. ಪ್ರಧಾನಿ ಮೋದಿ ಅವರು ಅವ್ರ ಹೆಂಡತಿಗೆ ಗಂಡಾಗಿಲ್ಲ. ಈ ದೇಶದ ಪ್ರಧಾನಿ ಮೋದಿ ಅವರು ಅವ್ರ ಹೆಂಡತಿಗೆ ಗಂಡಾಗಿಲ್ಲ. ಎಂತ ದೌರ್ಭಾಗ್ಯ ನಮ್ಮದು. ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳು ಅವ್ರ ಹೆಂಡತಿಗೆ ಆಳಿಲ್ಲ, ಹೆಂಡತಿಗೆ ಇಟ್ಕೊಂಡಿಲ್ಲ, ಅವ್ರ ಹೆಂಡತಿಗೆ ಗಂಡಾಗಿಲ್ಲ. ಇವ್ರು ಉಳಿದ ಹೆಣ್ಮಕ್ಳಿಗೆ ಗಂಡ ಹೆಂಗ್ ಕೊಡ್ತಾರೆ? ಯಾರ ಗಂಡು ಕೊಡ್ತಿರ್ತಾರೆ? ಆ ಸಂಸ್ಕೃತಿ ಏನಾದ್ರೂ ಕಲ್ಲಡ ಪ್ರಭಾಕರ್ ಭಟ್ ಅವ್ರಿಗೆ ಗೊತ್ತಿದೆಯಾ? ಈ ವಿಷಯ ಗಂಭೀರವಾಗಿ ತಗೊಂಡು ಬಿಜೆಪಿಯವರಾಗ್ಲಿ, ಹಿಂದೂ ಸಭಾದವರಾಗ್ಲಿ, ಹಿಂದೂ ಧರ್ಮ ಉಳಿಸ್ತೀವಿ ಅಂತ ಏನು ಹೋರಾಡ್ತಾ ಇದ್ದಾರಲ್ಲ, ಇವರೆಲ್ಲರೂ ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡು, ಅವ್ರಿಗೂ ತಾಯಂದಿರಿದ್ದಾರೆ, ಅವ್ರಿಗೂ ಸಹೋದರಿದ್ದಾರೆ, ಅವ್ರಿಗೂ ಹೆಂಡ್ರಿದ್ದಾರೆ, ಇದ್ರ ಬಗ್ಗೆನು ಇವ್ರು ಸಹಮತಿ ಕೊಟ್ರೆ ಇವರು ಅವ್ರಿಗಿಂತಲೂ ಕಡೆ ಆಗ್ತಾ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಹಿಂದೂ ಧರ್ಮ ಇದನ್ನೇ ಹೇಳ್ತದ? ಹಿಂದೂ ಧರ್ಮ ಒಬ್ಬರು ಸ್ತ್ರೀಯರ ಬಗ್ಗೆ, ಸಹೋದರರ ಬಗ್ಗೆ, ತಾಯಂದಿರ ಬಗ್ಗೆ
ಅವಹೇಳನಕಾರಿ ಮಾತಾಡುವಂಥದ್ದು ಹಿಂದೂ ಧರ್ಮ ಯಾವತ್ತಾದ್ರೂ ಹೇಳಿದೆಯಾ? ಹಾಗಿದ್ರೆ ಹೇಳ್ಬಿಡಿ, ಒಪ್ಕೊಂಡು ಬಿಡಿ. ನೀವು ಕನ್ನಡಕ ಪ್ರಭಾಕರ್ ಭಟ್ ಅವರ ಮಾತುಗಳನ್ನ ಸಮರ್ಥನೆ ಮಾಡ್ಕೊಂಡು ಬಿಡಿ. ನೀವು ವಿಶ್ವ ಹಿಂದೂ ಪರಿಷತ್ ಅಲ್ಲಿ ಹಿಂದೂ ಧರ್ಮ ಉಳಿಸ್ತಂತ ಹೋರಾಟ ಮಾಡ್ತಾ ಇದ್ದೀರಿ, ಹಿಂದೂ ಸಭಾದವರಲ್ಲಿ, ನೀವೆಲ್ಲ ಇದನ್ನ ಹೇಳ್ಬಿಡಿ. ಕೋಮು ಗಲಭೆಗಳನ್ನು ಮಾಡಿಸ್ಬೇಕು, ಪಾರ್ಲಿಮೆಂಟ್ ನಲ್ಲಿ ಏನಾದರೂ ಇದರಿಂದ ಲಾಭ ತಗೋಬೇಕು, ಹಿಂದೂ ಮುಸ್ಲಿಂ ಜಗಳ ಹಚ್ಚಬೇಕು ಅನ್ನಂತ ಮಾತುಗಳನ್ನು ಆಡ್ತೀರಿ. ಇದನ್ನು ಖಂಡಿಸ್ತೀವಿ. ಈ ಸಂದರ್ಭದಲ್ಲಿ ನಾನು ಮುಸ್ಲಿಮರನ್ನ ಧನ್ಯವಾದ ಹೇಳ್ತೀನಿ. ಈ ಸಂದರ್ಭದಲ್ಲಿ ಏನಂತ ಕೇಳಿದ್ರೆ, ಇಂಥ ಕೆಟ್ಟ ಭಾಷಣ ಮಾಡಿದ್ರು ಸಹಿತ ಯಾರು ಸಂಯಮ ಕಳ್ಕೊಳ್ಳಾರ್ದೇನೆ ಕೇವಲ ಕಾನೂನು ಕ್ರಮ ತಗೊಳಕ್ಕೆ ಏನು ಮುಂದಾಗಿದ್ದಾರೆ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಇವ್ರು ಕೋಮು ಗಲಭೆ ಮಾಡ್ಬೇಕಂತ ಏನು ಇತ್ತು, ಇವ್ರ ಆಟ ನಡುಗೂಡಬಾರ್ದು ಅಂತ ಹೇಳಿ ಮುಸ್ಲಿಮರು ಏನು ನಿರ್ಣಯ ತಗೊಂಡಿದ್ದಾರೆ, ಇದು ಬಹಳ ಒಳ್ಳೆ ಕೆಲಸ. ಅವ್ರ ಕಾನೂನದಿಂದ ಅವರಿಗೆ ಮಟ್ಟ ಹಾಕಬೇಕು, ಹೊರತಾಗಿ ಕೋಮು ಗಲಭೆಯಿಂದ ಪ್ರಯೋಜನ ಇಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಬಹಳ ಒಳ್ಳೆ ಕೆಲಸ. ಕಲ್ಲಡಕ ಪ್ರಭಾಕರ್ ಭಟ್ ಮಾತಾಡಿದ ಕೂಡಲೇ ಮುಸ್ಲಿಮರ ಸ್ತ್ರೀಯರ ಅವಹೇಳನ ಆಗುದಿಲ್ಲ. ಸ್ತ್ರೀ ಅಂದ್ರೆ ಸ್ತ್ರೀನೇ, ತಾಯಿ ಅಂದ್ರೆ ತಾಯಿನೇ, ಸಹೋದರ ಅಂದ್ರೆ ಸಹೋದರಿನೇ. ಅದಕ್ಕೆ ಧರ್ಮ ಜಾತಿ ಇಲ್ಲ. ಹಿಂದೂ ಮುಖಂಡರನ್ನಂತವ್ರು ಖಂಡಿಸ್ಬೇಕು ಇದನ್ನ. ಪ್ರತಿಯೊಂದು ಸಲ ಅವ್ರೇನ್ ಪ್ರಚಾರ ಮಾಡ್ತಾರೆ ಅಂತ ಕೇಳಿದ್ರೆ, ಮುಸ್ಲಿಮರು ನಾಲ್ಕು ಮಡದೇರನ್ನ ಹಾಕ್ತಾರೆ. ನೀವು ಒಂದ್ ಕಡೆ ಮುಸ್ಲಿಮರು 4 ಮಡದೇರನ್ನ ಹಾಕ್ತಾರ ಅಂತ ಹೇಳಿ ಅಪಪ್ರಚಾರ ಮಾಡ್ತೀರಿ. ಇಲ್ಲಿ ಮುಸ್ಲಿಮರ ಹೆಣ್ಮಕ್ಳು ಗಂಡ ಇಲ್ಲ ಅಂತ ಹೇಳ್ತೀರಿ. ಅರೆ ಅವ್ 4 ಹೆಂಡ್ರು ಗಂಡ ಆಗಿರ್ತಾನವ, ಅದನ್ನು ನೀವು ಹೇಳ್ತೀರಿ, ನೀವೇ ಪ್ರಚಾರ ಮಾಡ್ತೀರಿ. ಮಾನ ಮರ್ಯಾದೆ ಬೇಕು ನಿಮಗ. ಒಂದ್ ಕಡೆ ಈ ತರ ಮಾತಾಡ್ತೀರಿ, ಇನ್ನೊಂದ್ ಕಡೆ ಈ ತರ ಮಾತಾಡ್ತೀರಿ. ಇದು ಅಪಪ್ರಚಾರಕ್ಕೆ ಆಸ್ಪದ ಕೊಡಬಾರದು ಸರ್ಕಾರದಲ್ಲಿ ನಂದು ವಿನಂತಿ ಏನು, ಮುಸ್ಲಿಂ ಸಮಾಜದ ಪರವಾಗಿ, ನಮ್ಮ ಪರವಾಗಿ ಅಂತ ಕೇಳಿದ್ರ, ಸುಳ್ಳು ಸುದ್ದಿ ಹಬ್ಬಿಸೋರ ಬಗ್ಗೆ, ಇಂಥ ಪ್ರಚೋದನೆ ಮಾತಾಡೋರ ಬಗ್ಗೆ ಮಟ್ಟ ಹಾಕ್ಬೇಕು. ಸರ್ಕಾರ ಇವತ್ತ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ಅವರನ್ನ ಜೈಲಿಗೆ ಕಟ್ಟಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಯಾರೇನ್ ಕೇಳೋರಿದ್ರೆ ಕೇಳ್ರಿ. ಅಲ್ಲಲ್ಲ, ಇವತ್ತ MB ಪಾಟೀಲ್ರು ಔರಂಗಜೇಬ ಆಗಲಿಕ್ಕೂ ಸಾಧ್ಯ ಇಲ್ಲ, ಬಸನಗೌಡರು ಟಿಪ್ಪು ಸುಲ್ತಾನ್ ಆಗ್ಲಿಕ್ಕೂ ಸಾಧ್ಯ ಇಲ್ಲ. ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಬಸನಗೌಡರು ಟಿಪ್ಪು ಸುಲ್ತಾನ್ ವೇಷಕ್ಕೆ ಹಾಕೊಂಡು ಡ್ರಾಮಾ ಮಾಡಿದ್ದು ನಾವೆಲ್ಲ ನೋಡಿದ್ವಿ. ಆದ್ರೆ ಟಿಪ್ಪು ಸುಲ್ತಾನ್ ಮರ್ಯಾದೆ ಕಡಿಮೆ ಆಗ್ತದ ಬಸನಗೌಡರಿಗೆ ಹಂಗೆ ಹೋಲಿಸಿದ್ರೆ. ಒಬ್ಬ ಹುಲಿಯನ್ನ ಒಂದು ಇಲಿಗೆ ಜೋಡಿಸಿದಂಗೆ ಆಗ್ತದೆ. ಹುಲಿಯನ್ನು ಇಲಿಗೆ ಕಂಪೇರ್ ಮಾಡಬಾರ್ದು ನಾ ಹೇಳ್ತೇನೆ. और नए न्यूज़ों के लिए देखते रहिए अपना चैनल TV22 न्यूज़। लाइक करें, शेयर करें, सब्सक्राइब करें और बेल आइकन बटन दबाना ना भूलें।